ನಾನೀಗ ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿಯಲ್ಲಿ ಇದ್ದು ಹಲವಾರು ವರ್ಷಗಳಿಂದ ಬಿ ವಿ ರಾಮಮೂರ್ತಿಯಿಂದ ಖ್ಯಾತಿಯಾಗಿರುವ ಆರ್ ಮೂರ್ತಿಯವರ ಮನೆಗೆ ಬಂದಿದ್ದೇನೆ. ಇದು ಮಲ್ಲೇಶ್ವರದ ಗಾಯತ್ರಿ ದೇವಿ ಪಾರ್ಕ್ನಲ್ಲಿದೆ. ಇದು ಅವರ ಮನೆ. ಇದು ರತ್ನ ಅವರು. ಹೌದೌದು. ನಿಮ್ಮ ನೆನಪು ಹೇಗೆ? ಅವ್ರ ಹತ್ರ ಕೇಳಿ, ಇವರು ಮದುವೆ ಆದದ್ದು ಸೋದರಿಕೆಯಿಂದ ಅಂತ ಹೇಳ್ತಾರೆ. ಅವರು ಹೇಗೆ ಸಂಬಂಧ ಅಂತ ನಿಮ್ಗೇನೋ ಗೊತ್ತಿದೆ? ಇವ್ರ ತಾಯಿನ ಅವರು ಮಾವ ಬ್ರದರ್ ಸಿಸ್ಟರ್. ನಮ್ಮ ಮಾವನವರು ಎಚ್ ವಿ ಗಿರಿಯಪ್ಪ ಅಂತ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಅವರು ವಿಜಯ ಭಾಸ್ಕರ್ ಅವರು ಜೊತೆ ಕೆಲಸ ಮಾಡ್ತಾ ಇದ್ರ. ವಿಜಯ ಭಾಸ್ಕರ್ ಒಬ್ಬರು ಅಂತೆ ಗಿರಿಯಪ್ಪ ಕೆಲಸ ಮಾಡ್ತಾರೆ. ಪುಟ್ಟಣ್ಣ ಕಣಗಾಲ ವಿಜಯ ಭಾಸ್ಕರ್ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರು. ಅವರು ಸಂಗೀತಗಾರರು ನಮ್ಮ ಮಾವನವರು. ಅದೇ ಅವರ ಹೆಸರು ವೆಂಕಟಗಿರಿಯಪ್ಪ. ಅವ್ರ ಸಿಸ್ಟರ್ ಮಗಳು ಇವರು. ವೆಂಕಟಗಿರಿಯಪ್ಪ ಅವರ ಸಿಸ್ಟರ್ ಮಗಳು. ಪ್ರಜಾವಾಣಿ ಸುಧಾ ಮಾಯೂರ ಅಲ್ಲಿ ಕೆಲಸ ಮಾಡಿದ್ದಾರೆ. ಗೊತ್ತಿದೆ. ಮಿಸ್ಟರ್ ಸಿಟಿಜನ್ ಅವರು ಫೇಮಸ್ ಗೊತ್ತಿದೆ. ಡೈಲಿ ಬರ್ತಾ ಇತ್ತು ಅದು ಡೆಕ್ಕನ್ ಹೆರಾಲ್ಡ್ನಲ್ಲಿ. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ನಲ್ಲಿ ವಾರಕ್ಕೆ 2 ಕಾರ್ಟೂನ್ ಬರೋದು ಅಷ್ಟೇ. ಸುಧಾ ಮಾಯೂರದಲ್ಲಿ ಒಂದರಲ್ಲಿ ಅಂಗೈಯಲ್ಲಿ ಅರಮನೆ ಅಂತ ಯಾರೋ ಬರೆಯೋರು, ಅದಕ್ಕೆ ಇವರು ಲೆಕ್ಚರ್ ಬರೆದು ಕೊಡ್ತಾ ಇದ್ರು. ಸುಧಾ ಮತ್ತೆ ಗೊತ್ತಾಯ್ತು. ನಿಮ್ಮ ಬಗ್ಗೆ ನಾನು ಕೇಳಿದೆ. ನಿಮ್ಮ ಮನೆಗೂ ಬಂದಿದ್ದೆ, ನಾನು ಹಿಂದೆ ಬಂದಿದ್ದೆ, ಮರ್ತೋಗಿದ್ದೆ. ಗೊತ್ತಾಯ್ತು. ನಿಮಗೀಗ 85+ ಅಂತ ಹೇಳಿದ್ದೀರಿ. ಇದರಲ್ಲಿ ಮಾಡ್ತಾ ಇದ್ದೀರಿ. ಹೇಗೆ ಯಜಮಾನರು ಹೇಗೆ ಅವರು? ಅಂದ್ರೆ ಮಾತಾಡೋದಿಲ್ಲ ಅಂತ ಹೇಳ್ತೇವೆ, ತುಂಬಾ ಸೈಲೆಂಟ್. ನಾನು ಒಂದ್ SLC ಓದಿದ್ದೀನಿ. ಇಂಗ್ಲಿಷು ಕನ್ನಡ ತೆಲುಗು ಓದ್ತೇನೆ. ಓದಿದ್ದೀರಿ? ಎಲ್ಲಿ ಓದಿದ್ದೀರಿ? ಎಲ್ಲಿ? ಆನೆಕಲ್ ಅಂತಾರೆ. ಆನೆಕಲ್ ಟೌನ್ ಅದು. ಅಲ್ಲೇ ಹುಟ್ಟಿರೋದು ಅವರು. ಹೌದಾ? ಅವರು ಅಲ್ಲಿ ಹುಟ್ಟಿರೋದು. ಹೌದು. ಬಿ ವಿ ರಾಮಮೂರ್ತಿ ಅಂದ್ರೆ ಫುಲ್ ಫಾರ್ಮ್ ಏನದು? ಬೆಂಗಳೂರು ವೆಂಕಟಗಿರಿಯಪ್ಪ ಮೂರ್ತಿ. ಹಾಗೆ ನಮ್ಮ ತಾತ ಮುತ್ತಾತ ಅವರೆಲ್ಲ ಗೊತ್ತಿದ್ದಲ್ಲೇ. ನಮ್ಮ ತಾತ ಅವರು ಸ್ಕೂಲೇ ಕಟ್ಸಿದ್ದಾರೆ ಆನೆಕಲ್ನಲ್ಲಿ. ಹೌದಾ? ಇವತ್ತಿಗೂ ಇದೆ. ಆ ಬುಕ್ ಎತ್ಕೊಂಡು ಸ್ಕೂಲು ಕಟ್ಸಿದ್ದಾರೆ. ಇವತ್ತು ಕಟ್ಸ್ದಂಗಿದೆ ಅದು. 100 ಮಕ್ಳು ಅದ್ರಲ್ಲಿ ಓದ್ತಾ ಇದ್ದಾರೆ. ಗೌರ್ಮೆಂಟ್ ಬಾಯ್ಸ್ ಸ್ಕೂಲ್. ಏನು? ಗೌರ್ಮೆಂಟ್ ಬಾಯ್ಸ್ ಸ್ಕೂಲ್ ಅಲ್ಲಿ ಕಲ್ತು. ಆನೆಕಲ್. ಹೌದು. ಆನೆಕಲ್ಲಿಂದ ಬೆಂಗಳೂರಿಗೆ ಹೇಗೆ ಬಂದ್ರು ಅವರು? ಅಂದ್ರೆ ಇದೇ ವೃತ್ತಿಯಿಂದ ಬಂದ್ರೆ ಎಷ್ಟು ವರ್ಷದ ಹಿಂದೆ? ಅವರು ಓದೋಕೆ ಅಂತ ಇಲ್ಲಿ ಮನೆ ಮಾಡಿ ಸೈಂಟ್ ಜೋಸೆಫ್ ಕಾಲೇಜಲ್ಲಿ ಕೆಲಸ ಮಾಡಿದ್ರು. ಇದೆಲ್ಲ ಮಾಡಿದೆ. ಇವರು ರಾಮಮೂರ್ತಿ ಅವರು ಕ್ಲೋಸ್ ರಿಲೇಷನ್ ನಮಗೆ. ನಮ್ಮ ತಾಯಿಗೆ ಅಣ್ಣನ ಮಗ ಹೇಳಿದ್ರು. ನೀವು ಇವರ ಅಳಿಯ. ಇವರು ನೀವು ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಯಾವ ಇನ್ಶೂರೆನ್ಸ್ ಫೀಲ್ಡ್? ಇನ್ಶೂರೆನ್ಸ್ ಅಲ್ಲಿದ್ದೆ, ರಿಲಯನ್ಸ್ ಅಲ್ಲಿದ್ದೆ, ಕೋರ್ಟ್ ಆಫ್ ಕ್ರಿಮಿನಲ್. ನಿಮಗೆ ಸಂದೀಪ್ ಮತ್ತು ದಿಲೀಪ್ ಏನ್ ಮಾಡ್ತಾರೆ ಸರ್ ಅವರು? ಸಂದೀಪ್ ಬ್ಯಾಂಕ್ ಅಲ್ಲಿ ಇದ್ದಾನೆ. ದಿಲೀಪ್ ಬಂದು ಇಂಡಿಜಿನ್ ಅಂತ ಕಂಪನಿ. ಅವ್ನು ದೊಡ್ಡ ಆಕ್ಸಿಸ್ ಬ್ಯಾಂಕ್ ಅಲ್ಲಿ. ನೀವು ಉಮಾ ಅವರು ಇವರು 2ನೇ ಮಗಳು. ನೀವು ಏನ್ ಕಲ್ತಿದ್ರಿ ನೀವು? ನಾನು ಡಿಗ್ರಿ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಮದುವೆ ಆಯ್ತು ಅಷ್ಟೊತ್ತಿಗೆ. ನಿಮ್ಗೆ ಚಿತ್ರ ಮಾಡಿ ಅಂತ ಏನಾದ್ರು ಹೇಳಿಲ್ಲ? ಚಿತ್ರ ಬರೀತೀವಿ ಎಲ್ಲ ಸ್ವಲ್ಪ ಬರೀತೀವಿ. ಆದ್ರೆ ಅವರಷ್ಟಲ್ಲೇ ಇಲ್ವಲ್ಲ. ನೀವು ವರ್ಷಕ್ಕೊಮ್ಮೆ ಇದು ಪೇಪರ್ನಲ್ಲಿ ಶ್ರದ್ಧಾಂಜಲಿ ಅಂತ ಡೆಕ್ಕನ್ ಹೆರಾಲ್ಡ್ ಕೊಡ್ತೀರಾ ಕೆಲವೊಮ್ಮೆ? ಬಿಗಿನಿಂಗ್ ಅಲ್ಲಿ ಕೊಡ್ತಾ ಇದ್ವಿ. ಅದು ನೀವು ಹಣ ಕೊಟ್ಟೆ ಹಾಕ್ಸಿದ್ರೆ? ಫ್ರೀ ಅಲ್ಲ ಏನಲ್ಲ? ಫ್ರೀ ಎಲ್ಲ ಇಂಥದ್ದಿಲ್ಲ. ಯಾಕೆ? ಈಗ ನೆನಪಿಗೆ ಫಸ್ಟ್ ಟೈಮ್ ಹಾಕ್ಸಿದ್ರೆ ಹಣ ಕೊಟ್ಟೆ ಹಾಕ್ಸಿದ್ರೆ. ಅದು ಹೀಗೆ ಸಂತೋಷಕ್ಕೆ ನೆನಪಿಗಾಗಿ ಹಾಕಿದೆ. ಈಗ ಅವರ ಪುಸ್ತಕಗಳು ಪೇಪರ್ನ ಚಿತ್ರಗಳೆಲ್ಲ ನಿಮ್ಮ ಹತ್ರ ಇದೆಯಾ ಅವ್ರ ಹತ್ರವೇ ಇದೆ? ಅದು ಅಲ್ಲ, ಅವ್ರ ಪೇಂಟಿಂಗ್ಸ್ ನನ್ನ ಹತ್ರ ಇದೆ. ನೀವು ಜಯನಗರದಲ್ಲಿ ಇಟ್ಕೊಂಡಿದ್ದೀರಿ. ಇವರು ಮೊದಲು ನಿಮ್ಮ ಹತ್ರ ಇದೆ? ಎಷ್ಟಿದೆ ನಿಮ್ಮ ಹತ್ರ? ಅಂದ್ರೆ ಒರಿಜಿನಲ್ ಕಾರ್ಟೂನ್. ಅದೇ ಪ್ರಿಂಟೆಡ್ ಇಲ್ಲಿ ಇದೆಲ್ಲ ಇದೆ ಅಲ್ಲ?
ಕಾಪೀಸಲ್ಲಿ ಒರಿಜಿನಲ್ ಯಾವುದು ಒರಿಜಿನಲ್ ಒರಿಜಿನಲ್ ಇರ್ಬೇಕು, ಹುಡುಗರು ಸಿಗುತ್ತೆ. ಹುಡುಕಿದ್ರೆ ಸಿಗುತ್ತೆ. ನಮ್ಗೆ ಬರ್ಕೊಟ್ಟಿದ್ರು ಮಕ್ಳು ಯಾರೋ ಇದ್ರಲ್ಲಿ ಇದಾಗ್ಲಿಲ್ಲ, ಎಲ್ಲ ಇಂಜಿನಿಯರ್ಗಳು ಅವರು ಅಷ್ಟೇ. ಯಾರು ಇವರು ಯಾರೋ ಕತೆ ಚಿತ್ರದುರ್ಗ ಇಲ್ಲ, ಅವ್ರನ್ನ ಯಾರು ಫಾಲೋ ಮಾಡಿಲ್ಲ ಅಂತ ಹೇಳ್ತಾರೆ. ಅವರನ್ನು ಯಾರು ಫಾಲೋ ಮಾಡಿ ಮಾಡ್ತಾ ಇದ್ದಾರೆ, ಎಲ್ಲ ಇಂಜಿನಿಯರ್ಗಳು ಮಾಡಿದೆ. ಓಕೆ, ಈಗ ನಿಮ್ಮಲ್ಲಿ ನಾಯಿ ಇದೆ ಅಲ್ಲಿ ಕಟ್ಟಿದ್ದೀರಿ ಒಳಗಡೆ? ಅದು ಇತ್ತೀಚೆಗೆ ವಸ್ತು ಬಂದದ್ದು. ಇಲ್ಲ, ನಾವು ಚಿಕ್ಕ ಮಕ್ಕಳಿಂದ ನಾಯಿ ಜೊತೆನೆ ಬೆಳೆದವರು. ನಾಯಿ, ಅವ್ರಿಗೆ ನಾಯಿ ಪ್ರೇಮ ಸಹ ಇತ್ತು. ಅವರ ಬೆಳಗಿನ ದಿನಚರಿ ಹೇಗಿತ್ತು ನಿಮ್ಮ ಪ್ರಕಾರ? ಬೆಳಿಗ್ಗೆ ಅವರು ತುಂಬಾ ಬೇಗ ಇದ್ದಳು. ಎಷ್ಟು ಗಂಟೆಗೆ ಹೇಳ್ತಿದ್ರು? 5-5:30ಗೆಲ್ಲ ವಾಕಿಂಗ್ ಹೊರಟೋಗೋರು. ಎಲ್ಲೆಲ್ಲಿ ಇಲ್ಲೆಲ್ಲಿ ತಿರುಗ್ತಾ ಇದ್ರು? ತುಂಬಾ ಕಾನ್ಶಿಯಸ್, ಹೆಲ್ತ್ ಕಾನ್ಶಿಯಸ್. ಮತ್ತೆ ಬಂದು ಎಕ್ಸರ್ಸೈಸ್ ಮಾಡೋರು. ಅವ್ರಿಗೆ ಫುಡ್ ಅಷ್ಟೇ ತುಂಬಾ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಮತ್ತೆ ಆಫೀಸ್ಗೆ ಎಷ್ಟು ಗಂಟೆ ಹೋಗ್ತಿದ್ರು? 8 ಪೇಪರ್ ಓದೋರು ಒಂದ್ ದಿನಕ್ಕೆ. ಈ ಮನೆಯಲ್ಲ ಓದ್ತಿದ್ರ ಆಫೀಸಲ್ಲಿ ಓದ್ತಿದ್ರು? ಆಫೀಸ್ಗೆ ಹೋಗುವಾಗ ಆಫೀಸಲ್ಲಿ ಓದೋರು. ಮನೆಗೇನೆ 8 ನ್ಯೂಸ್ ಪೇಪರ್. ಯಾವ್ದೆಲ್ಲ ಪೇಪರ್ ಬರ್ತಾ? ಎಕನಾಮಿಕ್ ಟೈಮ್ಸ್, ಸ್ಟೇಟ್ಸ್ಮನ್, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ಇನ್ನು ಯಾವ್ದಾದ್ರು ಬರೋದು, ಇಂಡಿಯನ್ ಎಕ್ಸ್ಪ್ರೆಸ್, ಹಿಂದೂ ಎಲ್ಲ ಬರೋದು. ಅದೆಲ್ಲ ಓದೋದು. ಎಲ್ಲ ಅವ್ರು ಓದೋದೇ ಕೆಲಸ. ಅದು ನ್ಯೂಸ್ ಪೇಪರ್ ಓದೋದೇ ಜಾಸ್ತಿ. ಆಮೇಲೆ ಎಷ್ಟು ಗಂಟೆಗೆ ಇಲ್ಲಿ ಕಾರ್ ಒಂದಿತ್ತು ಅವ್ರದ್ದು, ಮಾರುತಿ ಕಾರ್ ಏನಿತ್ತು, ಡಾಲ್ಫಿನ್ ಇತ್ತ. ಅವರು ಕಾರಲ್ಲೇ ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲೆಲ್ಲ ಮುಗಿಸಿ ಎಷ್ಟು ಗಂಟೆಗೆ ಹಿಂದೆ ಬರ್ತಾ ಇದ್ರು? 6:30-7 ಗಂಟೆಗೆ ಬಂದ್ಬಿಡೋದು. 6:30-7. ರಜಾ ದಿನ ಅಂತ ಯಾವ್ದು ಇರಲಿಲ್ಲ ಅವ್ರಿಗೆ? ಭಾನುವಾರ ಇಲ್ಲ, ಅದೇ ಓದೋದೇ ಅವ್ರ ಕೆಲಸ ಅಲ್ವಾ. ಹಾಗೆ ಸ್ಯಾಟರ್ಡೆ ಸಂಡೇನೂ ಓದ್ತಾ ಇದ್ರು. ಇಲ್ಲೇ ಆಫೀಸಿಗೆ ಹೋಗ್ತಾ ಇದ್ರೆ? ಇಲ್ಲ, ಸ್ಯಾಟರ್ಡೆ ಸಂಡೇ 2 ದಿನ ರಜೆ. ನಿಮ್ಮ ಇವು ಓನರು ಇಲ್ಲ ಇಲ್ಲಿ ಬಂದಿದ್ದಾರೆ, ಇಲ್ಲ ತಿಲಕ್ ಕುಮಾರ್ ಇವರೆಲ್ಲ, ಇವರು ಆ ಕಾಲದಲ್ಲಿ ನಿಮ್ಮಲ್ಲಿ ಕಲಾವಿದರು ಎಲ್ಲ ಬರ್ತಿದ್ರು, ಸಾಹಿತಿಗಳು ನಿಮ್ಮ ಮನೆಗೆ ಯಾರೆಲ್ಲ? ಅವ್ರಿಗೆ ಆತ್ಮೀಯ ಗೆಳೆಯ ಅಂತ ಯಾರು ಇದ್ದಾರೆ ಇಲ್ಲಿ? ಆತರ ಯಾರು ಇಲ್ಲಿ ಮನೆಯಲ್ಲಿ ಬಾಂಬೆಲ್ ಹೋಗ್ತಿದ್ರು ಅವರು. ಕಾಲದಲ್ಲಿ ನಮ್ಮ ತಂದೆ ಸ್ಕೂಲೇ ಕಟ್ಸಿದ್ದಾರೆ, ಗೌರ್ಮೆಂಟ್ ಬಾಯ್ ಸ್ಕೂಲ್. ಹೌದಾ? ಮಕ್ಕಳು ಓದ್ತಾ ಇದ್ದಾರೆ ಅದರಲ್ಲಿ. ನೀವು ಮನೆಯಲ್ಲಿ ಮಾತಾಡೋ ತೆಲುಗ? ತೆಲುಗು. ತೆಲುಗು. ಆದ್ರೆ ಅವರು ಕನ್ನಡದಲ್ಲಿ ಅವ್ರು ತುಂಬಾ ಅವ್ರು ಇಂಗ್ಲಿಷ್ ಸೈನ್ಸ್ ಒಳ್ಳೆ ಇಂಗ್ಲಿಷ್ ತಂದೆಗಲ್ಲ ತುಂಬಾ ಓದ್ತಾ ಇದ್ರು. ನೀವು BSc ಮಾಡಿದ್ರಿ? BA ಎಲ್ಲಿ ಮಾಡಿದ್ರಿ ಮೇಡಮ್? ಇಲ್ಲಿ MES ಕಾಲೇಜ್. ಇದು ಕಲ್ ಬಿಲ್ಡಿಂಗ್ ಮೇನ್ ಕಿಶೋರ್ ಕೇಂದ್ರವ? ಮೇನ್ ರೋಡ್. ನೀವು ನಿಮ್ದು ಎಲ್ಲಿ? ಬೆಂಗಳೂರೇ? ನೀವು ಬೆಂಗಳೂರಲ್ಲೇ. ಓಕೆ. ಇದು ಅವರು ಬೆಳಿಗ್ಗೆ ಇದೆಲ್ಲ ಬರ್ತಾ ಇದ್ರು. ಅವರ ಅಂತ್ಯಕಾಲ ಡೆಲ್ಲಿಯಲ್ಲಿ ಹೋಗಿದ್ದೆ. ಆ ಡೆಲ್ಲಿಗೆ ಯಾಕೆ ಹೋಗಿದ್ದು? ನಾನು ಡೆಲ್ಲಿಯಲ್ಲಿದ್ದೆ. ಅಲ್ಲಿ ಏನ್ ಮಾಡ್ತಿದ್ದೆ? ಇನ್ಶೂರೆನ್ಸ್ ಅಲ್ಲಿ ಅಲ್ಲಿಗೆ ಪೋಸ್ಟಿಂಗ್ ಆಗಿತ್ತು. ಅಲ್ಲಿದ್ರು. ಅಲ್ಲಿ ನಾವು 3 years ಇದ್ವಿ. ಹಾಲಿಡೇಗೋಸ್ಕರ ಅಂತ ಬಂದಿದ್ರು ನೋಡ್ಬೇಕು ಅಂತ. ಅಲ್ಲಿ ಅವ್ರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಯ್ತು. ನಮ್ಮ ಮಾವನವರು ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಪುಟ್ಟಣ್ಣ ಕಣ್ಗಾರ್, ವಿಜಯ ಭಾಸ್ಕರ್ ಅವ್ರ ಹತ್ರ ಅವರ ಕೆಲಸ ಮಾಡ್ತಾ ಇದ್ರು. ಇವ್ರನ್ನೇ ನೀವೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹಾಕೊಳ್ಳಿ ಅಂತ ಇದ್ರು ಅವರು. ಆದ್ರೆ ನಮ್ಮ ಮಾವನವ್ರು ಕೇಳ್ತಾ ಇರ್ಲಿಲ್ಲ. ನಾನ್ ಬಂದಿದ್ದು ನಿಮ್ಮ ಹತ್ರ ಕೆಲಸ ಮಾಡೋಕೆ, ಆದ್ರಿಂದ ನಾನು ನಿಮ್ಮ ಹೆಸರೇ ಹಾಕೋದು. ಕೇಳಿದ್ದೀರಾ? ಅವ್ರಿಗೆ ಸಂಗೀತದಲ್ಲಿ ಸಹ ಆಸಕ್ತಿ ಇತ್ತು. ಕಲ್ತಿದ್ರು. ಕಲ್ತಿದ್ರು. ಏನೆಲ್ಲ ಕಲ್ತಿದ್ರಿ? ಏನ್ ಅವ್ರಿಗೆ ದಕ್ಷಿಣಾದಿ ಅಥವಾ ಇನ್ಸ್ಟ್ರೂಮೆಂಟಲ್? ಹಿಂದೂಸ್ತಾನಿ ತುಂಬಾ ಇಷ್ಟ. ಹಾಡ್ತಿದ್ರು ಅವ್ರ? ಹಾಡೋರು ಅನ್ಸುತ್ತೆ, ನಾವು ಜಾಸ್ತಿ ಕೇಳಿಲ್ಲ. ಆದ್ರೆ ತುಂಬಾ ಮ್ಯೂಸಿಕ್ ಕೇಳೋರು. ಅವಾಗ ಟೇಪ್ ರಿಕಾರ್ಡರ್ ಬರೋದಲ್ಲ, ಅದಿಲ್ಲದೆ ಇರ್ತಾನೆ ಇರ್ಲಿಲ್ಲ. ಭೀಮ್ಸೆನ್ ಜೋಶಿ ಅವ್ರದೆಲ್ಲ ತುಂಬಾ ಸ್ವಲ್ಪ ಇಷ್ಟ. ಅವರು ಭಾನುವಾರಲ್ಲಿ ಹೇಗೆ ಓದುದು ಅಷ್ಟೇ? ಲೈಬ್ರರಿ ಮೆಂಬರ್? ಇಲ್ಲ, ಭಾನುವಾರ ಅವ್ರ ಕೆಲಸ ಅವ್ರ ಬಟ್ಟೆ ಅವರೇ ಒಕ್ಕೊಳ್ಳೋದು. ಬಟ್ಟೆ ಅವರೇ ಅವ್ರ ಅಲ್ಲಿ ಅದ್ರಲ್ಲಿ ಬಿಸಿ ಇರೋರು. ಅದು ಯಾಕೆ? ಅದು ಹೀಗೆ ಮೊದ್ಲಿಂದ ಅವ್ರೆ ಬಟ್ಟೆ ಎವ್ರಿ ಸಂಡೇ ಅವ್ರ ಬಟ್ಟೆ ಅವ್ರು ಒಕ್ಕೊಳ್ಳೋದು. ಅವ್ರವ್ರ ಬಟ್ಟೆ. ಡ್ರೈವಿಂಗ್ ಅವರೇ ಕಲ್ತದ್ದೇ ಹೇಗೆ? ಅವರೇ ಡ್ರೈವ್ ಮಾಡಿಕೊಂಡು ಹೋಗ್ತಿದ್ರು? ಅವರೇ ಡ್ರೈವಿಂಗ್ ಎಲ್ಲ ಕಲ್ತಿದ್ರ? ಅವ್ರು ಕ್ರಿಕೆಟ್ ಆಡ್ತಿದ್ರ ಮೊದಲು ಸಣ್ಣ ಇದರಲ್ಲಿ? ಇಲ್ಲ, ಸ್ಪೋರ್ಟ್ಸ್ ಅಲ್ಲಿ ಏನಿರ್ಲಿಲ್ಲ. ಅಷ್ಟೇ ಏನಿಲ್ಲ, ನೋಡೋರಷ್ಟೇ. ಮ್ಯಾಚ್ ಕಿಚ್ ಬಂದ್ರೆ ನೋಡ್ತಾ ಇದ್ರ. ಅವರು ತುಂಬಾ ನಮ್ಮಲ್ಲಿ ಪೊಲಿಟಿಕಲ್ ಕಾರ್ಟೂನ್ ಅಥವಾ ಸಂಪಾದಕೀಯದಲ್ಲಿ ತುಂಬ ಉಪಮೆ ಅಥವಾ ರೂಪಕಗಳನ್ನ
ಜೋಡಿಸಿದ ಖ್ಯಾತಿ ಅವರೆಲ್ಲ ಪುರಾಣ ಅದನ್ನೆಲ್ಲ ಮಾಡ್ತಾ ಇದ್ರು. ಅವ್ರು ಇನ್ನೊಬ್ರು ತಂಗಿ ಅಕ್ಕ ಇದ್ದ, ಅವ್ರ ಹತ್ರ ಒಂದೆರಡು ಮಾತಾಡ್ಬೋದು. ಇನ್ನು ಒಂದು ಎರಡು ಮಾತಾಡ್ಬೇಕು ಇನ್ನೊಂದು. ಓಕೆ, ನೀವು ಎರಡನೇ ಮೂರನೇವ್ರ ದಾಕ್ಷಾಣಿ ಅದು. ಹೌದಾ, ನಿಮಗೂ ಹೇಗೆ, ನೀವು ಎರಡನೇ ಕೊನೆಯ ಮಗಳು, ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇತ್ತು, ಅವರ ಮೇಲೆ ಹೆಚ್ಚು ಪ್ರೀತಿ ಇತ್ತು? ಹಾಗೇನಿಲ್ಲ, ಅವ್ರು ಯಾರ ಮೇಲೂ ಪ್ರೀತಿ ತೋರಿಸ್ತಾ ಇರ್ಲಿಲ್ಲ ಅಷ್ಟು. ಹೌದಾ? ಅವ್ರು ಸ್ವಲ್ಪ ಸೈಲೆಂಟ್. ಮೊದಲಿಂದಲೂ ಹಾಗೆ. ಹೌದು. ನಿಮ್ಮ ಹತ್ರ ಚಿತ್ರ ಬರೀರಿ ಅಂತೆಲ್ಲ ಏನು ಹೇಳಲಿಲ್ಲ ನಿಮ್ಗೆ ಮಾಡಿ ಅಂತ? ನೀವೇನ್ ಕಲ್ತಿದ್ದೀರಿ ಮೇಡಮ್? ನೀವೇನ್ ಮಾಡಿದಿರಿ? ನಾನು BSc B.Ed B.Ed ಟೀಚರ್ ಆಗಿದ್ರಿ ನೀವು? ಆಗಿದ್ದೆ. ನೀವು ಇಲ್ಲಿ ಬೆಂಗಳೂರಲ್ಲಿ ಇರೋದಾ? ಇವಾಗ ಬೆಂಗಳೂರಲ್ಲಿ ಇದ್ದೀನಿ. ಮೊದಲೆಲ್ಲಿದ್ರಿ ಸರ್? ಬಳ್ಳಾರಿಯಲ್ಲಿದ್ದೆ, ಧಾರವಾಡಲ್ಲಿದ್ದೆ, ಇವಾಗ ಇಲ್ಲಿಗೆ ಬಂದೆ. ನಿಮ್ಮ ಮಗ ನಿಖಿಲ್ ಕುಮಾರ್ ಅವ್ರೇನ್ ಮಾಡ್ತಾರೆ? ಅವನು ಇಂಜಿನಿಯರಿಂಗ್ ಮಾಡಿದೆ, ಇವಾಗ ಟಿ ಕನೆಕ್ಟಿವಿಟಿಯಲ್ಲಿ ಕೆಲಸ ಮಾಡ್ತಾರೆ. ಇವ್ರ ತರ ಯಾರು ಆಗಿಲ್ಲ. ಇವ್ರ ತರ ಅವ್ರಿಗೆ ಕೊಟ್ಟಿದ್ದೀವಿ ದೇವರ ವರ. ಅಂದ್ರೆ ಸ್ವಲ್ಪ ಡ್ರಾಯಿಂಗ್ ಅಲ್ಲೆಲ್ಲ ಸ್ವಲ್ಪ ಸ್ಕೂಲಲ್ಲಿ ಪೇಂಟಿಂಗ್ ಮಾಡೋ ಫಸ್ಟ್ ಪ್ರೈಸ್ ಎಲ್ಲ ಬರ್ತಾ ಇತ್ತು. ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ರು ಸ್ಕೂಲಲ್ಲಿ. ಡ್ರಾಯಿಂಗ್ ಪೇಂಟಿಂಗ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಬರ್ತಾ ಇತ್ತು. ಇಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ರು. ಆದ್ರೆ ಕಾರ್ಟೂನಿಂಗ್ ಅಲ್ಲಿ ಏನು ಇಲ್ಲ ಅವ್ರು ಪೇಂಟಿಂಗ್ ಸಹ ಮಾಡಿದ್ದಾರೆ ತುಂಬಾ ಮಾಡ್ತಾ ಇದ್ರು. ಅವರು ಒಂದೇ ಸಂಸ್ಥೆಯಲ್ಲಿ ಇದ್ರು. ಅವ್ರು ಕಿಡಿ ಶೇಷಪ್ಪ ಅವರ ಪತ್ರಿಕೆಯಿಂದ ಆದ್ಮೇಲೆ ಇಲ್ಲಿಗೆ ಬಂದ್ರು. ಒಂದೇ ಪತ್ರಿಕೆಯಲ್ಲಿ ಬೆಂಗಳೂರಲ್ಲೇ ಇದ್ರು. ಅವರು ಬೆಂಗಳೂರು ಬಿಟ್ಟು ಹೋಗ್ತಿದ್ರೆ ಅವ್ರು ಇನ್ನೂ ಪ್ರಚಾರ ಆಗ್ತಿದ್ರು. ಆಪರ್ಚುನಿಟಿನೂ ಇತ್ತು. ಎಲ್ಲೆಲ್ಲಿ ಹೇಗೆ ಬಂದಿತ್ತು? ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಕರೆದಿದ್ರು ಅವರಿಗೆ. ಬಾಂಬೆಗೂ ಹೋಗಿಲ್ಲ. ಅದೇ ಇಷ್ಟಪಟ್ಟಿಲ್ಲ. ಒಂದೇ ಹೇಳ್ತಾ ಇದ್ರು. ಡಾಕ್ಟರ್ ಶಿವರಾಮ್ ಅಂತ ಇದ್ರು ಅವರು, ರಾಶಿ ಶಿವರಾಮ್ ಅವರು. ಇದಕ್ಕೂ ಬಾಂಬೆಗೆ ಹೋದ್ರು. ಹೌದು, ನೀವು ಹೋಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರು ಯಾವಾಗ್ಲೂ. ಇಂಟ್ರೆಸ್ಟ್ ತೋರಿಸಿಲ್ಲ. ನಿಮ್ಮ ಮೊಮ್ಮಕ್ಕಳು ಸಹ ಏನೋ ಬರೀತಾರೆ ಅಂತ ಅವರನ್ನ ಸಂಭ್ರಮಿಸಿದ ನೆನಪು ನನಗೆ. ಅದೇ ಡ್ರಾಯಿಂಗ್ ಎಲ್ಲ ಮಾಡ್ತಾರೆ ಅಷ್ಟೇ. ಬರ್ಲಿಲ್ಲ ಅಲ್ಲ ನಿಮ್ಗೆ ಮಾಡ್ಬೇಕು ಅಂತ ಆಸಕ್ತಿ? ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದಲ್ಲ. ಹೌದೌದು, ಅದಕ್ಕೆ ಅವರು ಯಾರಿಗೂ ಹೇಳ್ಕೊಡಕ್ಕೆ ಅವ್ರಿಗೆ ಇಂಟ್ರೆಸ್ಟ್. ಇಲ್ಲಿ ಸಾಹಿತಿಗಳು ಅಥವಾ ಚಿತ್ರಗಾರರು ಯಾರು ಬರ್ತಾ ಇದ್ರೆ ನಿಮ್ಮಲ್ಲಿ? ಇವೆಲ್ಲ ಯಾರು ಅಂತ ಫ್ರೆಂಡ್ ಯಾರ ಹತ್ರ ಹೆಚ್ಚು ಮಾತಾಡೋದಿಲ್ಲ? ತುಂಬಾನೇ ರಿಸರ್ವ್, ಯಾರು ಆತರ ಕ್ಲೋಸ್ ಫ್ರೆಂಡ್ಸೇ ಇಲ್ಲ. ಅಂದ್ರೆ ಲಿಟ್ರರಿ ಫೀಲ್ಡ್ ಅಲ್ಲಿ ಇವರಿಗೆ ಮತ್ತೆ ಇವ್ರಿಗೇನು ಗಲಾಟೆ ಆಗ್ತಿತ್ತ? ಇಲ್ಲ ಯಜಮಾನ್ರಿಗೆ ಏನು ಇವರು ಮಾತು ಗೀತು ಬಹಳ ಕಡಿಮೆ. ಓಕೆ, ಇವರ ಪುಸ್ತಕಗಳು ಈಗ ಒಂದು BV ರಾಮಮೂರ್ತಿ ಅಂತ S ವೆಂಕಟೇಶ್ ಅವರು ಬರೆದಿದ್ದಾರೆ ಒಂದು ಲೇಖನ. ಇದರ ಬಗ್ಗೆ ಅವರು ಇಲ್ಲಿ ಬಂದಿದ್ರು. ಇವರು S ವೆಂಕಟೇಶ್ ಅವರು, ನೀವು ನೋಡಿಲ್ಲ ಪುಸ್ತಕ? ನೋಡಿದ್ದೀನಿ, ನೋಡಿ ಇದೆ ನನ್ನ ಹತ್ರ. ಅದೇ ಬಂದಿರೋದಕ್ಕೆ ಇವರೆಲ್ಲ ಇಲ್ಲ ಬಂದಿರ್ತಾರೆ. ಎಕ್ಸಿಬಿಷನ್ ಆಗಿದೆ ಅವ್ರ ಕಾರ್ಟೂನ್ಗಳಲ್ಲಿ. ಹೌದಾ? ಟೌನ್ ಹಾಲ್ನಲ್ಲಿ. ಟೌನ್ ಹಾಲಲ್ಲಿ ಇದೆ. ಇದು ಈಗ ಇದು ನಿಮ್ಮ ಚಿತ್ರವ? ಇವರ ನಿಮ್ಮ ಚಿತ್ರ ಇದು ಯಾರ ಚಿತ್ರ ಗೊತ್ತಿಲ್ಲ. ಅದು ಕೆಲವರು ಅದೆಲ್ಲ ಪೇಂಟಿಂಗ್ ಆಕ್ಚುಲಿ. ಏನೇನೋ ಬರೆದಿರ್ತಾರೆ, ಮನೆಯವರು ಇರ್ತಾರೆ. ಅವರ ಪೇಂಟಿಂಗ್ ಅಲ್ಲಿ ನೀವು ಇಟ್ಕೊಂಡಿದ್ದೀರಿ. ಇವ್ರದ್ದು ಎಕ್ಸಿಬಿಷನ್ ಆದಾಗ ನೋಡೋಕೆ ಚೆನ್ನಾಗಿರುತ್ತೆ. ಹೌದಾ? ಈ ಬುಕ್ ಗಂಟ್ಲು ಎಕ್ಸಿಬಿಷನ್ ಅಲ್ಲಿ ಚೆನ್ನಾಗಿರುತ್ತೆ. ಇದು ಇವರ ಮಾಡಿದ್ರು, ಬೊಂಬೆಲಿ ಮಾಡಿದ್ರ? ಎಲ್ಲಿ ಮಾಡಿದ್ರು ಅವರು? JJ ಸ್ಕೂಲ್. ತೊಡ್ತಾನೆ ಅಂತ ನೋಡಿ. ಇದು ಕಾರ್ಟೂನಿಸ್ಟ್ ಇಂಡಿಯಾ ಅಂತ ಪೇಪರ್ನಲ್ಲಿ ಇವರ ಬಗ್ಗೆ ಒಂದು ಲೇಖನವನ್ನು ಸಹ ಅಪ್ರೋಪ್ ಮಗ ಸರಿಯಾಗಿ ಮಾತಾಡ್ಕೊಳ್ಳುವ. ನಿಮ್ಮಲ್ಲಿ ಮನೆಯಲ್ಲಿ ಅವರು ತೆಲುಗೇ ಮಾತಾಡ್ತಿದ್ರೆ ಕನ್ನಡವ? ನಮ್ಮ ಹತ್ರ ತೆಲುಗು.
ಅವರು ತೆಲುಗು ಪೇಪರು ಬರ್ತಿತ್ತ ನಿಮಗೆ? ಇಲ್ಲ ಇಲ್ಲ ತೆಲುಗು ಓದ್ತಾ ಇರ್ಲಿಲ್ಲ. ತೆಲುಗು ಓದ್ತಾ ಇರಲಿಲ್ಲ. ಕನ್ನಡ ಇಂಗ್ಲಿಷ್. ಮಕ್ಕಳಿಗೆ ಯಾರಿಗೋ ಕಲಿತೆ. ನೀವು ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ರೆ ಏನಾಗಿದ್ರಿ ಅಲ್ಲಿ? ನಾನು 2020ನಲ್ಲಿ ಸೀನಿಯರ್ ಜನರಲ್ ಆಗಿದ್ದೆ. ಇಲ್ಲಿ ಯಾವ ಕಂಪನಿ? ಓರಿಯೆಂಟಲ್ ಮೇಬಿ 11 ಆಗ್ತಾ ಉಂಟು. ಇಫ್ಕೋಟೋಕ್ನಲ್ಲಿ ಕಾರ್ಪೊರೇಟ್ ಹೆಡ್. ಎಲ್ಲಿ ಸರ್? ಇಫ್ಕೋಟೋಕ್ನಲ್ಲಿ ಕಾರ್ಪೊರೇಟ್. ನೀವೇನು MBA ಎಲ್ಲ ಮಾಡಿದ್ರಿ? ನಾನು MSc ಜಹಾಂಗೀರಾಟ್. ಇದು ಇಲ್ಲಿ ಅಲಯನ್ಸ್. ಇದು ಈ ಫೋಟೋಗಳೆಲ್ಲ ತಗೊಳ್ಬೋದಾ? ನೋಡಿ ನೋಡ್ಬೋದಾ? ಇದು ಏನಾಯ್ತು ಸರ್? ಇದು ಪೇಂಟಿಂಗ್ ಎಕ್ಸಿಬಿಷನ್. ಇಲ್ಲಿದು ಅದೇ ಅಲಯನ್ಸ್ ಬೆಂಗಳೂರಲ್ಲಿ. ಅಲಯನ್ಸ್ ಬ್ಯಾಂಗ್ಳೂರು. ఉండే కదా దేవరాజు. దేవరాజు అరసు గవర్నర్ ఉన్నారు అక్కడే. ಇದು